ಸಭಾಧ್ಯಕ್ಷರಾದಂಥ UT ಖಾದರ್ ಅವರೇ, ಸಭಾಧ್ಯಕ್ಷತೆ ವಹಿಸಿರುವಂಥ ಸತೀಶ್ ಕುಂಪಾಲ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ, ಅನ್ವಿತ್ ಎಂಟರ್ಪ್ರೈಸಸ್ನ ನೂತನ ಕಚೇರಿಯನ್ನು ನಾವಿವತ್ತು ವಾಣಿಜ್ಯ ಮಳಿಗೆಯನ್ನು ನಾವಿವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದು ತುಂಬ ಚಂದದ ಕಾರ್ಯಕ್ರಮ. ಇವತ್ತು 16 ಕಾರ್ಯಕ್ರಮಗಳ ನಡುವೆ ಈ ಕಾರ್ಯಕ್ರಮಕ್ಕೆ ನಾನು ಯಾಕೆ ಬಂದೆ ಅಂತ ಹೇಳಿದರೆ, ಇನ್ನೊಂದು ಸಾರಿ ನಾನೊಂದು ಇದ್ರ ಕಟ್ಟಡಿಯನ್ನು ಉದ್ಘಾಟನೆ ಮಾಡಿದ್ದೆ, ಇಂಥದ್ದೇ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೆ. ಆ ನೆನಪು ಇವತ್ತು ಕೂಡ ಇದೆ. ಒಳಗಡೆ ಹೋದಾಗ ಇನ್ನು 10 ವರ್ಷಗಳ ನಂತರ ಸಮಾಜಕ್ಕೆ ಸಮರ್ಪಣೆ ಆಗಬೇಕಾದಂಥ ಆಧುನಿಕ ಪೀಠೋಪಕರಣಗಳನ್ನು ಕಂಡು ನನಗೆ ತುಂಬ ಖುಷಿಯಾಗಿತ್ತು. ಒಂದು ಒಳ್ಳೆಯ ಉದ್ಯೋಗವನ್ನು ನೀವು ಸೃಷ್ಟಿ ಮಾಡಿಕೊಂಡಿದ್ದೀರಿ. ಆ ಕಾರಣಕ್ಕೆ ನಾನು ಪ್ರಕಾಶ್ ಮತ್ತು ದಂಪತಿಗಳಿಗೆ ಅಭಿನಂದನೆ ಹೇಳ್ತೇನೆ. ಸಾಮಾನ್ಯವಾಗಿ ಇಂಥ ಯುವಕರಿಗೆ ಮೊದಲು ಆಸೆ ಪಡೋದು ನಮಗೊಂದು ಸರ್ಕಾರಿ ಉದ್ಯೋಗ ಬೇಕಂತೇಳಿ. ಆದರೆ ಸರ್ಕಾರಿ ಉದ್ಯೋಗ ಖಾದರ್ ಸಾಹೇಬ್ರು ಎಲ್ಲೇ ಇದ್ದಾರೆ, 1%ಗಿಂತ ಜಾಸ್ತಿ ಕೊಡಲಿಕ್ಕೆ ಯಾವ ಸರ್ಕಾರದ ಕೈಲೂ ಹಣ ಇರೋದಿಲ್ಲ. 6.5 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿದ್ದರೆ 1% ಅಂದರೆ 6.5 ಲಕ್ಷ ಉದ್ಯೋಗ ಮಾತ್ರ ಇರುತ್ತೆ. ಅದರಲ್ಲೂ ಕೂಡ ಒಂದಷ್ಟು ಈಗ ಒಂದು 1%ಅಲ್ಲೂ 70%, 0.0 ಮಾತ್ರ ಉದ್ಯೋಗ ಇದೆ, ಅದು ನಿಯಮಗಳು. ಉಳಿದ 99% ಜನ ಸ್ವಂತ ಉದ್ಯೋಗವನ್ನು, ಸ್ವಂತ ಬದುಕನ್ನು ಕಟ್ಟಿಕೊಳ್ಬೇಕು, ನಮಗೆ ಬೇರೆ ದಾರಿ ಇಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಮತ್ತೆ 106 ಜನರಿಗೆ ಕೆಲಸ ಕೊಡುವಂಥ ಶ್ರಮವಹಿಸಿ ದುಡಿದಂಥ ಪ್ರಕಾಶ್ರಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನನ್ನ ಪರವಾಗಿ ಮತ್ತು ಸಮಾಜದ ಪರವಾಗಿ ಹೇಳ್ತೇನೆ. ಭಾಳ ಚಂದದ ಕಾರ್ಯಕ್ರಮ ಇವತ್ತು. UT ಖಾದರ್ ಇದ್ದಾರೆ, ಸತೀಶ್ ಕುಂಪಲ್ ಇದ್ದಾರೆ, ವೇದಿಕೆಯಲ್ಲಿರುವಂಥ ಎಲ್ಲರೂ ಗಣ್ಯರಿದ್ದಾರೆ. ರಾಜಕಾರಣದಲ್ಲಿ ಕೆಲವರಿಗೆ BP ಶುಗರ್ ಇರುತ್ತಂತೆ, ಕೆಲವರು BP ಶುಗರ್ ಬೇರೆಯವರಿಗೆ ಬರ್ತಾರಂತೆ. ಹಾಗಾಗಿ ಎಲ್ಲ ಈ ಕೆಲವರಿಗೆ BP ಶುಗರ್ ಇರುತ್ತಂತೆ, ರಾಜಕಾರಣದ ಒತ್ತಡ, ತಲೆಬಿಸಿಗಳೆಲ್ಲ ಕೆಲವರಿಗೆ ಇರೋದು. ಮತ್ತೆ ಕೆಲವು ರಾಜಕಾರಣಿಗಳು ಬೇರೆ ಬರ್ಸೋದ್ರೆ ಬಿಟ್ಟರೆ ಅವರಿಗೆ ಬರೋದಿಲ್ಲ ಅಂತೆ. ಹಾಗಾಗಿ ನಮ್ಮ ಸತೀಶ್ ಕುಂಪಾಲಿ BP ಶುಗರ್ ಬರೋದಿಲ್ಲ ಅಂತ ನಂಗೆ ಗೊತ್ತಾಗಿದೆ. ಮೊದಲಿಂದ ಅದೇ ರೀತಿ ಇರೋದು. ಬಹುಶಃ UT ಖಾದರ್ BP ಶುಗರ್ ಇಲ್ವೋ ಏನೋ, ಇಲ್ಲ ನೀವು ಬೇರೆಯವ್ರಿಗೆ ಬರ್ಸೋದಿಲ್ಲ, ಕಡಿಮೆ ಅದು ಕೆಲವೊಮ್ಮೆ ಬರ್ತಾ ಇದ್ರೆ ಬೇರೆ ದಾರಿ ಇರೋದಿಲ್ಲ, ಯಾಕೆಂದ್ರೆ ಉಪದ್ರ ಕೊಡ್ತಾ ಇರ್ತಾರೆ. ಇದ್ರ ಮಧ್ಯದಲ್ಲಿ ರಾಜಕಾರಣ ಸಾಗುತ್ತೆ. ಒಂದು ಖುಷಿ ಏನಂತ ಹೇಳಿದರೆ, ಇಡೀ ಜಗತ್ತಿನ ದೊಡ್ಡಣ್ಣ ಬಲಾಢ್ಯರು, ಭಾಳ ದೊಡ್ಡ ಶಕ್ತಿಶಾಲಿಗಳ ದೇಶ, ಅವರಿಲ್ಲದೆ ಜಗತ್ತೇ ಇಲ್ಲ ಅನ್ನುವಂಥ ದೇಶಗಳೆಲ್ಲ ಇವತ್ತು ಒಂದು ರೀತಿ ರಕ್ತಪಾತದ ನಡುವೆ ಏನು ಅಣುಬಾಂಬಿಗೊಂದು ಇಷ್ಟರೊಳಗೆ ಕೈ ಹಾಕಿಲ್ಲ. ಯಾರು ಬದುಕ್ತಾರ ಸಾಯ್ತಾರಂತ ಗೊತ್ತಿಲ್ಲ. ಇಡೀ ಜಗತ್ತು, ಅಮೇರಿಕಾ, ರಷ್ಯಾ, ಉಕ್ರೇನ್, ಇರಾನ್ ಎಲ್ಲ ರಾಜ್ಯಗಳು, ಸಣ್ಣ ಪುಟ್ಟ ರಾಷ್ಟ್ರಗಳು ಕೂಡ ಇವತ್ತು ಒಂದು ರೀತಿಯ ಯುದ್ಧದ ಅಮಲಿನಲ್ಲಿರುವಾಗ ಭಾರತ ಎನ್ನುವಂಥ ಪುಣ್ಯಭೂಮಿ ಇವತ್ತು ನೆಮ್ಮದಿಯಲ್ಲಿದೆ ಅನ್ನೋದು ನಮಗೆಲ್ಲರಿಗೂ ಸಂತೋಷ. ಆ ಕಾರಣಕ್ಕೆ ನಾವೆಲ್ಲರೂ ಒಟ್ಟಾಗಿ ಹೇಳೋರು, ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅಂತೇಳಿ. ಯಾಕೆಂದರೆ ದೇಶ ತಣ್ಣ ನೆಮ್ಮದಿಯಲ್ಲಿದ್ದರೆ ನಾವೆಲ್ಲ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಎಲ್ಲ ಉದ್ಯಮದವರು, ಯುವಕರು, ಮಹಿಳೆಯರು, ಇಡೀ ದೇಶ ಒಟ್ಟಾಗಿ ಒಂದಾಗಿ ಬದುಕಕ್ಕೆ ಸಾಧ್ಯ ಆಗುತ್ತೆ. ಅಂಥ ಸಂಭ್ರಮದ ದೇಶದಲ್ಲಿ ನಾವೆಲ್ಲ ನೆಮ್ಮದಿಯಿಂದಿರುವ ಸಂದರ್ಭದಲ್ಲಿ ನಮ್ಮ ಪ್ರಕಾಶ ಉದ್ಯಮ ಸ್ಥಾಪನೆ ಮಾಡಿದ್ದಾರೆ. ಇವರೆಲ್ಲ ಕನಸುಗಳು ಮತ್ತಷ್ಟು ಹೆಚ್ಚು ಮೂಡಿ ಬರಲಿ, ನನಸಾಗಿ ಹೋಗಲಿ, ಇನ್ನು 10 ಸಂಸ್ಥೆಗಳನ್ನು ಕಟ್ಟುವಂತಾಗಲಿ, ಸಾವಿರಾರು ಮಕ್ಕಳಿಗೆ ಉದ್ಯೋಗ ಬರುವಂಥ ಅವಕಾಶಗಳಾಗಲಿ. ಪ್ರಕಾಶರಿಗೆ ನನಗೆ ಗೊತ್ತಿದ್ದಂಗೆ ತುಂಬ ಸಣ್ಣ ಪ್ರಾಯ, ಎಷ್ಟು ಪ್ರಾಯ ಅಂತ ನಾವು ಕೇಳೋದು ಸರಿಯಲ್ಲ, ಆದರೆ ಸಣ್ಣ ಪ್ರಾಯ, ಅದರಲ್ಲೇನು ಅನುಮಾನಗಳಿಲ್ಲ. ಹಾಗೆ ಸಣ್ಣ ಪ್ರಾಯದಲ್ಲಿ ನೀವು ನಮ್ಮಷ್ಟು ಹಿರಿಯರಾಗುವಾಗ ಇಂಥ ಕೋಟ್ಯಾಂತರ ಸಂಸ್ಥೆಗಳನ್ನು ಕಟ್ಟುವಂಥ ಶಕ್ತಿ ಮತ್ತು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ಹಾರೈಕೆ ಮಾಡಿ, ನಮ್ಮೆಲ್ಲರ ಪರವಾಗಿ ಖಾದರ್ ಅವರು ಮಾತಾಡ್ತಾರೆ. ನನಗೊಂದು 4-5 ಮದುವೆ ಬಂದಾಯ್ತಾ, ನಾನು ಹೋಗ್ಲಿಕ್ಕೆ ಅನುಮತಿ ಕೊಡಬೇಕಂತ ವಿನಂತಿ ಮಾಡ್ತೇನೆ. ಯಾಕೆಂದರೆ ಈಗ ನಿಮ್ಮದೇ ಸ್ಥಳ ಇದು, ನೀವು ಸಭಾಧ್ಯಕ್ಷರು ಹೌದು, ಶಾಸಕರು ಹೌದು. ಹಾಗಾಗಿ ನಿಮ್ಮ ಹತ್ರ ಅನುಮತಿ ಸಿಕ್ಕರೆ ನಮಗೆಲ್ಲ ಆಗುತ್ತೆ. ಸಭಾಧ್ಯಕ್ಷ ನಮ್ಗೆ ಅನುಮತಿ ಕೊಡಬೇಕು ಮುಂದೋಗ್ಲಿಕ್ಕೆ ಅಂತ ವಿನಂತಿ ಮಾಡ್ತೇನೆ. ಎಲ್ರಿಗೂ ಶುಭ ಆಗಲಿ, ನಮಸ್ಕಾರ, ಧನ್ಯವಾದ. ನಾನಂತೂ ಮುಂದಿನ ದೊಡ್ಡ ಶೋರೂಮನ್ನು ಉದ್ಘಾಟನೆ ಮಾಡಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೇನೆ. ಬಂದು ಮತ್ತೊಮ್ಮೆ ನಿಮ್ಮ ಜೊತೆ ಸೇರಿಕೊಡ್ತೇನೆ. ಶುಭ ಆಗಲಿ, ನಮಸ್ಕಾರ.